ಆತ್ಮೀಯ ಬಂಧುಗಳೇ, ಇವತ್ತು ನಾವೆಲ್ಲರೂ ಕೂಡ ದಲಿತ ಮತ್ತು ಪ್ರಗತಿಪರ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಮತ್ತು ಎಲ್ಲರೂ ಕೂಡ ದಲಿತ ಮತ್ತು ಕ್ರಿಶ್ಚಿಯನ್ನರ ಒಕ್ಕೂಟದ ನಮ್ಮ ಡೇವಿಡ್ ಪಾಸ್ಟರ್ ಕೂಡ ಕ್ರಿಶ್ಚಿಯನ್ರು ಕೂಡ ಬಂದಿದ್ದಾರೆ, ನೋಡಿ ಅಲ್ಲಿದ್ದಾರೆ. ಅವರು ಕೂಡ ನಮ್ಮ ಜೊತೆ ಇವತ್ತು ಬಂದಿದ್ದಾರೆ. ಇವತ್ತು ನಮ್ಮ ಪದಾಧಿಕಾರಿಗಳು ಕೂಡ ಒಕ್ಕೂಟದ ಪದಾಧಿಕಾರಿಗಳು ಕೂಡ ಬಂದಿದ್ದಾರೆ. ಅನೇಕ ಜನ ಕಾರ್ಯಕರ್ತರು ಕೂಡ ಇದ್ದೀವಿ. ಇವತ್ತು ನಾವು ಪತ್ರಿಕಾಗೋಷ್ಠಿ ಮತ್ತು ಸಭೆಯನ್ನು ಸಭೆ ಮಾಡೋ ಉದ್ದೇಶ ಏನಪ್ಪ ಅಂದರೆ, ಇವತ್ತು ನಾವೆಲ್ಲರೂ ಕೂಡ ಇವತ್ತು ಲೋಕಸಭಾ ಚುನಾವಣೆ 26ರಂದು ಲೋಕಸಭಾ ಚುನಾವಣೆಯನ್ನು ಆಗ್ತಾಯಿದೆ. ಆ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಏನು ಒಟ್ಟಾರೆ ಪದಾಧಿಕಾರಿಗಳು ಮತ್ತು ನಾವೆಲ್ಲರೂ ಕೂಡ ಒಂದು ಸಮಿತಿಯನ್ನು ಒಂದು ವಾರದ ತೀರ್ಮಾನಗಳನ್ನು ಮಾಡಿ, ಈ ತೀರ್ಮಾನ ಯಾವ ಪಕ್ಷಕ್ಕೆ ಬೆಂಬಲ ಕೊಡಬೇಕು, ಯಾವ ಪಕ್ಷಕ್ಕೆ ಇರಬೇಕಂತೇಳಿ ನಾನು ಮತ್ತು ನಮ್ಮ ವೆಂಕಿ, ಇನ್ನೂ ಅನೇಕ ನಮ್ಮ ಅಶ್ವತ್ತು, ನಮ್ಮ ಡೇವಿಡ್ ಪಾಸ್ಟ್ರು ಎಲ್ಲರೂ ಕೂಡ ಕೂತ್ಕೊಂಡು ಒಂದು ಚರ್ಚೆ ಮಾಡಿದ್ವಿ. ಇದು ಬೆಳವಣಿಗೆ ಹೇಗಪ್ಪ ಅಂದರೆ, ನಾವು ಕೂಡ ಇವತ್ತು ದೇಶದ ಸಂವಿಧಾನವನ್ನು ಉಳಿಸುವಂಥ ಕೆಲಸ, ಈ ಸಂವಿಧಾನವನ್ನು ದೇಶವನ್ನು ಉಳಿಸುವಂಥ ಕೆಲಸಕ್ಕೆ ಯಾರು ಮುಂದಾಗಿದ್ದಾರೆ, ಯಾರು ಕೂಡ ಇದಕ್ಕೆ ಹೆಜ್ಜೆ ಇಕ್ಕಿದ್ದಾರೆ ಅಂಥೇಳಿ ನಾವೆಲ್ಲರೂ ಕೂಡ ಚರ್ಚೆ ಮಾಡಿದ್ವಿ. ಇದರ ಬೆಂಬಲವನ್ನು ನಾವು ಈಗಾಗಲೇ ಕಾಂಗ್ರೆಸ್ ಪಕ್ಷಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡಬೇಕಂತೇಳಿ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದೀವಿ. ಯಾಕೆ ಬೆಂಬಲ ಕೊಡಬೇಕಂತೇಳಿದರೆ, ಇವತ್ತು ಈ ಸಂವಿಧಾನವನ್ನು ಉಳಿಯಲಿಕ್ಕಾಗಿ, ಈ ದೇಶವನ್ನು ಉಳಿಸೋದಕ್ಕಾಗಿ. ಯಾಕಂದರೆ ಈ ಸಂವಿಧಾನ ಉಳಿದರೆ ದೇಶ ಉಳಿತದೆ. ನಾವು ಈ ಸಂವಿಧಾನ ಉಳಿಯುಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಅನೇಕ ಬಾರಿ ಕೂಡ ಹೇಳಿದ್ದಾರೆ, ಈ ಸಂವಿಧಾನ ನಾವು ಬರೋದೇ ಈ ಸಂವಿಧಾನವನ್ನು ತೆಗೆದುಹಾಕೋದಕ್ಕೆ ಮತ್ತು ಈ ಸಂವಿಧಾನವನ್ನು ತೆಗಿಲಿಕ್ಕೆ ಅಂತೇಳಿ ಅನೇಕ ಬಾರಿ ಸಂಸತ್ತಿನಲ್ಲಿ ಹೇಳಿದ್ದಾರೆ, ಸಂಸತ್ತಿನ ಹೊರಗಡೆನೂ ಕೂಡ ಹೇಳಿದ್ದಾರೆ. ಮೋದಿ ಕೂಡ ಹೇಳಿದ್ದಾರೆ, ನಮಗೆ 400 ಸೀಟು ಬಂದರೆ ನಿಮ್ಮ ಸಂವಿಧಾನವನ್ನು ಬದಲಾವಣೆ ಮಾಡೋದಕ್ಕೆ ಅಂತೇಳಿ. ಅದಕ್ಕಾಗಿ ನಾವೆಲ್ಲರೂ ಕೂಡ ದಲಿತ ಮತ್ತು ಪ್ರಗತಿಪರ ಮತ್ತು ಕ್ರೈಸ್ತನ ಒಕ್ಕೂಟ ಇವತ್ತೊಂದು ತೀರ್ಮಾನ ತಗೊಂಡು ನಾವೆಲ್ಲರೂ ಕೂಡ ಈ ಸಂವಿಧಾನ ಉಳಿವಿಗಾಗಿ ನಾವು ಇದನ್ನು ಬೆಂಬಲವನ್ನು ಕೊಡಬೇಕಂತೇಳಿ ಈ ಸಭೆಯ ನಾವೆಲ್ಲರೂ ಕೂಡ ತೀರ್ಮಾನಗಳನ್ನು ಮಾಡಿ, ಇವತ್ತು ನಮ್ಮ ಶಿವಣ್ಣವ್ರು ಬರಬೇಕಾಯ್ತು, ಶಾಸಕರು ಹೇಳಿದ್ವಿ, ನಮ್ಮ ವೆಂಕಿ ಸಾಹೇಬ್ರಿಗೆ ಹೇಳಿದ್ವಿ, ಅವ್ರು ಬರ್ತೀನಿ ಅಂತ ಹೇಳಿದರು. ಅದು ಬೇರೆ ಕಡೆ ಇದ್ದಾರೋ ಗೊತ್ತಿಲ್ಲ ನಮಗೆ. ಅದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಅನಿವಾರ್ಯವಾಗಿ ಕಾಂಗ್ರೆಸ್ ಬೆಂಬಲವನ್ನು ಘೋಷಣೆ ಮಾಡ್ತಾಯಿದ್ದೀವಿ. ಬೆಂಬಲಕ್ಕೆ ನಾವೆಲ್ಲರೂ ಕೂಡ ನಿಂತಿದ್ದೀವಿ. ಖಂಡಿತ ಈ ಲೋಕಸಭಾ ಚುನಾವಣೆ ಏನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆ ಏನಿದೆ, ಇವತ್ತು DK ಸುರೇಶ್ ಅಂಥವ್ರಿಗೆ ಇವತ್ತು ನಾವು ಬೆಂಬಲವನ್ನು ಕೊಡ್ತಾಯಿದ್ದೀವಿ. ಈ ಬೆಂಬಲವನ್ನು ಅವರಿಗೆ ಇವತ್ತು ನಮ್ಮ ಏನು ದಲಿತ ಮತ್ತು ಎಲ್ಲರೂ ಕೂಡ ಇದನ್ನು ಬೆಂಬಲಿಸಿ ಅವ್ರನ್ನ ಅತ್ಯಧಿಕ ಮತಗಳಿಂದ ಏನು ನಮ್ಮ ತಾಲೂಕಲ್ಲಿ ಇವತ್ತು ಶಿವಣ್ಣವರಿಗೆ 1,35,000 ಓಟನ್ನು ಏನು ಕೊಟ್ವಿ, ಅದಕ್ಕಿಂತ ಹೆಚ್ಚು ಮತಗಳನ್ನು ಕೊಟ್ಟು ಅವ್ರನ್ನ ನಮ್ಮ ತಾಲೂಕಿಂದ ಜಯಗಳಿಸಬೇಕಂತೇಳಿ ನಾನು ಮೊದಲಿಗೆ ಅವರಿಗೆ ನಾನು ಬೆಂಬಲವನ್ನು ಘೋಷಣೆ ಮಾಡ್ತಾಯಿದ್ದೀವಿ. ಹಾಗಾಗಿ ಈ ಕಾಂಗ್ರೆಸ್ ಪಕ್ಷ ಈ ದೇಶವನ್ನು ಕಟ್ಟಬೇಕು, ಈ ದೇಶವನ್ನು ಪ್ರಧಾನಿ ಆಗಬೇಕು, ಈ ದೇಶದ ಸಂವಿಧಾನವನ್ನು ಉಳಿಬೇಕಂತೇಳಿ ನಮ್ಮೆಲ್ಲರ ಒಂದು ಇದಿದೆ, ಒಂದು ವಿಚಾರವನ್ನು ಇಟ್ಕೊಂಡಿದ್ದೀವಿ. ಹಾಗಾಗಿ ಈ ದೇಶದ ಮನುವಾದಿಗಳು ಈ ದೇಶವನ್ನು ಈಗಾಗಲೇ ಹೇಳ್ತಾ ಇದ್ದಾರೆ. ಇವತ್ತು ಒಂದು ಕಡೆ ಅವರು ಘೋಷಣೆಗಳು ಮಾಡ್ತಾಯಿದ್ರೆ, ಒಂದು ಕಡೆ BJP ಅವರು ಹೇಳ್ತಾ ಇದ್ದಾರೆ ಇದೆಲ್ಲ ತಾಳಿ ಭಾಗ್ಯ, ಮತ್ತೊಂದು ಭಾಗ್ಯ ಅಂತ. ಇವತ್ತು ಅವ್ರು ಏನೇ ಹೇಳಿದ್ರು ಕೂಡ BJP ಅವರಿಗೆ ಅಂತ ಅಲ್ಲ, ಅವ್ರಿಗೇನೇ ಹೇಳಿದ್ರು ಕೂಡ ಮುಸಲ್ಮಾನರಿಗೆ ಮತ್ತು ಇವರಿಗೆ ಅಂತ ಹೇಳ್ತಾರೆ. ಆದರೆ ಈ ದೇಶದ ಮುಸಲ್ಮಾನರು, ಈ ದೇಶದ ಕ್ರಿಶ್ಚಿಯನ್ರು, ಈ ದೇಶದ ಎಲ್ಲರೂ ಕೂಡ ಈ ದೇಶ ಭಾರತೀಯ ಪ್ರಜೆಗಳು ನಾವೆಲ್ಲರೂ ಕೂಡ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಮೊದಲು ನಮಗೆ ಓಟ್ ಹಕ್ಕನ್ನು ತಂದು ಕೊಟ್ಟಂಥವ್ರು. 18 ವರ್ಷ ಮೇಲ್ಪಟ್ಟಂಥವರಿಗೆ ಯಾವುದೇ ಜಾತಿ ಆಗಿರ್ಬೋದು, ಯಾವುದೇ ಧರ್ಮ ಆಗ್ಬೋದು, ಅವ್ರು ಯಾವ ಜಾತಿ ಧರ್ಮ ನೋಡಿದವರಲ್ಲ, ಎಲ್ಲ ಧರ್ಮ ಜಾತಿಗಳಿಗೆ ಓಟ್ ಹಕ್ಕನ್ನು ಕೊಟ್ಟಂಥವರು. ಇವತ್ತು ಅವರು ಬರೆದಂಥ ಸಂವಿಧಾನವನ್ನು ಬದಲಾವಣೆ ಕೊಟ್ಟಂಥ ಭಾರತೀಯ ಜನತಾ ಪಾರ್ಟಿಗೆ ಬುದ್ಧಿ ಕಲಿಸ್ಬೇಕು. ಭಾರತೀಯ ಜನತಾ ಪಾರ್ಟಿ 10 ವರ್ಷ ಆಳಿದೆ, ಅದನ್ನು ಕೂಡಲೇ ತೊಲಗಿಸ್ಬೇಕಂತೇಳಿ ನಮ್ಮ ಆಶಯಗಳು, ನಮ್ಮೆಲ್ಲರ ಕಾರ್ಯಕರ್ತರು ಮತ್ತು ನಮ್ಮ ಪದಾಧಿಕಾರಿಗಳು ಒಂದೇ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ. ಈ ತೀರ್ಮಾನದಂತೆ ನಾವೆಲ್ಲರೂ ಕೂಡ ಮುಂದಿನ ಏನು 26ಕ್ಕೆ ಎಲ್ಲ ನಮ್ಮ ಪದಾಧಿಕಾರಿಗಳಿದ್ದೀವಿ, ನಾವೆಲ್ಲರೂ ಕೂಡ ಈಗ ರಾಮನಗರ ಆಗ್ಬೋದು, ಕನಕಪುರ ಆಗ್ಬೋದು, ಇವತ್ತು ಉತ್ತರಹಳ್ಳಿ ಆಗ್ಬೋದು, ನಮಗೆಲ್ಲ ಕೂಡ ನಮ್ಮ ಕಾರ್ಯಕರ್ತರು ಎಲ್ಲೆಲ್ಲಿದ್ದಾರೆ ಅವರೆಲ್ಲರೂ ಕೂಡ ಈ ಮಾಧ್ಯಮ ಮುಖಾಂತರ ಕಾಂಗ್ರೆಸ್ ಬೆಂಬಲವನ್ನು ಬೆಂಬಲಿಸಬೇಕು. ಕಾಂಗ್ರೆಸ್ ಬೆಂಬಲಕ್ಕೆ ನಾವೆಲ್ಲರೂ ಕೂಡ ನಿಂತಬೇಕು ಅಂತೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ದಲಿತ ಹಾಗೂ ಪ್ರಗತಿಪರ ಹೋರಾಟ ಸಮಿತಿಯ ಎಲ್ಲ ನನ್ನ ನೆಚ್ಚಿನ ಹೋರಾಟ ಬಂಧುಗಳೇ, ಹಾಗೆ
ಈ ಪತ್ರಿಕಾಗೋಷ್ಠಿಗೆ ಆಗಮಿಸ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಾನು ಮೊದಲನೇ ಬಾರಿಗೆ JB ವಂದನೆಗಳನ್ನು ಅರ್ಪಿಸೋದ್ರ ಮುಖಾಂತರ ಏನಿವತ್ತು ಪತ್ರಿಕಾಗೋಷ್ಠಿಯನ್ನು ನಾವು ಒಕ್ಕೂಟದ ಮೂಲಕ ಕರೆದಿದ್ದೀವಿ. ಯಾಕಂತಂದರೆ ನಾವು ಅಂದ್ಕೊಂಡಿದ್ದೇ ಬೇರೆ, ನಮ್ಮ ಒಕ್ಕೂಟದಿಂದ ಒಂದು ಕ್ಯಾಂಡಿಡೇಟನ್ನು ಹಾಕೋಣ ಅಂತ ನಾವು ಒಂದು ಮೊದಲು ತೀರ್ಮಾನ ತಗೊಂಡಿದ್ವಿ. ತಗೊಳ್ತಾ ಈ ವಾತಾವರಣ, ಈ ರಾಜ್ಯದಲ್ಲಿ ಆಗೋ ವಾತಾವರಣ ನೋಡಿ ನಾವು ಈ ಥರ ತೀರ್ಮಾನ ತಗೊಂಡ್ರೆ ಮುಂದೆ ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನಕ್ಕೆ ಇವರು ಕೆಟ್ಟ ಹೆಸರು ಕಪ್ಪು ಮಸಿ ಬಲಿತಾರೆ, ಅದನ್ನ ಕಿರುಚಿ ಮಾಡ್ತಾರೆ ಅಂತ ಹೇಳಿ ನಾವು ತೀರ್ಮಾನ ತಗೊಂಡು ಬೇಡ, ನಾವು ಏನೇ ಮಾಡಿ ಬಾಬಾ ಸಾಹೇಬರು ಕೊಟ್ಟಂಥ ಪವಿತ್ರವಾದ ಸಂವಿಧಾನವನ್ನು, ಪವಿತ್ರವಾದ ಗ್ರಂಥವನ್ನು, ಸಾಹೇಬರು ಯಾವ ರೀತಿ ಸಮಾನತೆ, ಸೋದರತ್ವ, ಸಹಬಾಳ್ವೆಯಿಂದ ಈ ಸಂವಿಧಾನ ಕೂಡ ಐತೆ, ಅದನ್ನು ಈ ದೇಶದಲ್ಲಿ ಆ ರೀತಿ ನಾವು ಸಹಬಾಳ್ವೆ ಸೋದರತ್ವದಿಂದ ಬಾಳಬೇಕಂತ ನಾವು ಇರಬೇಕು. ಈ ಸಂವಿಧಾನವನ್ನು ಉಳಿಸಬೇಕು. ಈ RSS ಮತ್ತು BJPಯವರು ಈ ಸಂವಿಧಾನವನ್ನು ಅಳಿಸಿ RSS ಮತ್ತು BJP ಸಂವಿಧಾನವನ್ನು ರಚಿಸ್ತಾರೆ. ನಾವು ಹಿಂಗೆ ಬಿಟ್ಟರೆ, ಹಂಗಾಗಿ ಬಾಬಾ ಸಾಹೇಬರ ಕೊಟ್ಟಿರೋಂಥ ಸಂವಿಧಾನವನ್ನು ನಾವು ಉಳಿಸಬೇಕು. ನಾವು ಕಾಂಗ್ರೆಸ್ಗೆ ಎಲ್ಲ ತೀರ್ಮಾನ ತಗೊಂಡು ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಟ್ಟು ಈ ಪವಿತ್ರವಾದ ಸಂವಿಧಾನವನ್ನು ನಾವು ಉಳಿಸ್ಬೇಕಂತ ಹೇಳಿ ನಮ್ಮ ನಾಯಕರೆಲ್ಲ ಮಾತಾಡಿ, ನಾವು ಯಾವುದೇ ಪರ್ಸ್ನಲ್ ತೀರ್ಮಾನ ತಗೊಳ್ಳೋದು ಬೇಡ, ನಾವು ಎಲ್ಲ ಒಗ್ಗಟ್ಟಿಂದ ತೀರ್ಮಾನ ತಗೊಂಡು ಕಾಂಗ್ರೆಸ್ಸನ್ನು ಬೆಂಬಲ ಮಾಡೋಣ. ಅದರಿಂದ ನಾವು ಇವತ್ತು ಎಲ್ಲ ಪತ್ರಿಕಾಗೋಷ್ಠಿ ಕರೆದು ಪತ್ರಿಕೆ ಮೂಲಕ ರಾಮನಗರ ಇರ್ಬೋದು, ಚನ್ನಪಟ್ಟಣ, ಮಾಗಡಿ, ಬೆಂಗಳೂರು ದಕ್ಷಿಣ ತಾಲೂಕು, ಆನೇಕಲ್ ತಾಲೂಕು ಮತ್ತು ಬೇರೆ ಬೇರೆ ಎಲ್ಲ ಕಡೆಗಳಲ್ಲೂ ನಮ್ಮ ಸಂಘಟನೆಯ ಕಾರ್ಯಕರ್ತರಿದ್ದಾರೆ, ನಾಯಕರಿದ್ದಾರೆ. ಈ ಪತ್ರಿಕೆ ಮೂಲಕ ನಾವು ಅವರಿಗೆ ಸಂದೇಶವನ್ನು ಕಳಿಸಬೇಕು. ನಾವು ಕಾಂಗ್ರೆಸ್ಸನ್ನು ಬೆಂಬಲಿಸಬೇಕು. ಈ BJP RSS ರಚಿಸುವಂಥ ಸಂವಿಧಾನ ನಮಗೆ ಬೇಡ. ಈ ರಾಜ್ಯದಲ್ಲಿ ಅವರ ಸಂವಿಧಾನ ಬಂದರೆ ನಮ್ಮ ದಲಿತರು ಹೆಣ್ಣುಮಕ್ಕಳು ನಿಜವಾಗಿ ಧೈರ್ಯದಿಂದ ಬಾಳೋಕ್ಕಾಗಲ್ಲ, ಮತ್ತು ಈ ಧೈರ್ಯದಿಂದ ಬಾಳೋಕ್ಕಾಗಲ್ಲ. ಏನು ಇವತ್ತು BJP ತೀರ್ಮಾನ ತಗೊಂಡೈತೆ ಅದನ್ನು ನಾವು ವಿರೋಧ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ನಮ್ಮ ನಾಯಕರೆಲ್ಲ ತೀರ್ಮಾನ ತಗೊಂಡು ಇವತ್ತು ಕಾಂಗ್ರೆಸ್ಸನ್ನು ಬೆಂಬಲಿಸ್ತೀವಿ. ಹಂಗಾಗಿ ಇವತ್ತು ಏನು ಈ ರಾಜ್ಯದಲ್ಲಿ ಗಂಡಸರು ಏನು ಅಳಬೇಕಂದ್ರೆ ಕಾರಣ ಅದನ್ನ ಕಲಿಸ್ಕೊಟ್ಟವರು ನಮ್ಮ ದಳದ ಸರ್ಕಾರ. ದೇವೇಗೌಡರ ಹತ್ರ ಅಧಿಕಾರ ಹಿಡಿದ್ರು, ಕುಮಾರಸ್ವಾಮಿ ಹತ್ರ ಅಧಿಕಾರ ಹಿಡಿದ್ರು, ಈಗ ಅವ್ರ ಮಗನಿಗೆ ಕಳಿಸ್ಕೊಟ್ಟಿದ್ದಾರೆ ಅಳೋ ಚಾಲ್ತಿನ. ಅವರು ಹತ್ತು ಅಧಿಕಾರ ಹಿಡಿಯೋಣ, ನಮ್ಮ ಮಾವನ ಅಧಿಕಾರಕ್ಕೆ ತರಿಸೋಣ ಅಂತ. ನಮಗನ್ನಿಸ್ತೈತೆ ಈ ಡಾಕ್ಟ್ರು ಯಾವುದು ಉಚಿತವಾಗಿ ಏನು ಅವರು ಚಿಕಿತ್ಸೆ ಕೊಡಿಲ್ಲ. ಸರ್ಕಾರದ ಉದ್ಯೋಗದಲ್ಲಿದ್ದು ಅವ್ರ ಸರ್ಕಾರದಿಂದ ಸಂಬಳ ತಗೊಂಡು ಜನಸೇವೆ ಮಾಡಿದ್ದಾರೆ. ಅವ್ರೇನು ಓನಾಗಿ ಹಾಸ್ಪಿಟ್ಲ್ ಕಟ್ಟು ಕಾಸು ತಗೊಳ್ದಿರ ಅವ್ರೇನು ಮಾಡಿಲ್ಲ, ಸಂಬಳ ತಗೊಂಡು ಅವ್ರು ಮಾಡಿದ್ದಾರೆ. ಇವತ್ತು ಉದಾಹರಣೆಗೆ ಆನೇಕಲ್ ತಾಲೂಕು ದಂಡಾಧಿಕಾರಿ, ಸರ್ಕಾರ ಅವ್ರನ್ನ ತಾಲೂಕು ದಂಡಾಧಿಕಾರಿಯಾಗಿ ಮಾಡಿದೆ, ಜನಸೇವೆ ಮಾಡೋಂಥ ಕುಂಡ್ರಿಸಿರೋದು. ನಿಮ್ಮನ್ನು ಹಂಗೆ ಸರ್ಕಾರ ನಿಮ್ಮನ್ನು ಒಂದು ವೈದ್ಯಕೀಯನಾಗಿ ಮಾಡ್ತು, ನೀವು ಜನಸೇವೆ ಮಾಡಿದ್ದೀರ. ನಾನು ಹೃದಯ ತಜ್ಞೆ ಮಾಡಿಬಿಟ್ಟೆ, ಫ್ರೀ ಎಲ್ಲಿ ಮಾಡಿದ್ದೀರಿ ಅಂತ ತೋರಿಸ್ರಿ. ನೀವು ಮಾಡಿರೋದು ಇವತ್ತು BJP ಸೇರೋರು ನಮಗೆ ಅನುಮಾನ ಹುಟ್ತಾ ಇದೆ. ಏನಂದರೆ IT ಅವರು BJPಗೆ ನಾವು ಸೇರ್ಪಡೆ ಆಗಿಲ್ಲ ಅಂದರೆ ನಾವು ರಿಟೈರ್ಡ್ ಆಗಿದ್ದೀನಿ, ನಮ್ಮನ್ನು ರೈಡ್ ಮಾಡ್ತಾರೆ ಅಂತ ಒಂದು ಮನಸ್ಸಲ್ಲಿ ಉದ್ದೇಶ ಇಟ್ಕೊಂಡು ನೀವು BJP ಸೇರಿದ್ದೀರ ಅಂತ ನಮ್ಗೆ ಅನುಮಾನ ಕಾಡ್ತಾ ಇದೆ. ನೀವು ರಾಜಕೀಯಕ್ಕೆ ಬರಬೇಕಂತ ನನಗೆ ಉದ್ದೇಶ ಇರಲಿಲ್ಲ ಅಂತ ಮೊದಲೇ ಹೇಳಿದ್ದೀರಿ. ನಿಮ್ಮ ಮಾತಲ್ಲೇ ನಮ್ಗೆ ಅನುಮಾನ ಗೊತ್ತಾಗ್ತದೆ. ಹಂಗಾಗಿ ನೀವು ಮಾಡೋ ಈ ನಕಲಿ ನಾಟಕಗಳು, BJPಯವ್ರು ಮಾಡೋ ನಕಲಿ ನಾಟಕಗಳು ನಮಗೆ ಬೇಕಾಗಿಲ್ಲ. ಈ ದೇಶದಲ್ಲಿ ಬಾಬಾ ಸಾಹೇಬರು ಕೊಟ್ಟಂಥ ಪವಿತ್ರವಾದ ಸಂವಿಧಾನ ಹಂಗೆ ಉಳಿಬೇಕು. ಈ ದೇಶ ಸಮಾನತೆ, ಸೋದರತ್ವ, ಸಹಬಾಳ್ವೆಯಿಂದ ಇರಬೇಕು. ನಾವೆಲ್ಲರೂ ಅಣ್ಣ ತಮ್ಮಂದ್ರ ಥರ, ಒಂದು ತಾಯಿ ಮಕ್ಕಳ ಥರ ನಾವು ಬಾಳಬೇಕನ್ನೋ ಒಂದು ಉದ್ದೇಶದಿಂದ ಇವತ್ತು ನಾವು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲ ಮಾಡಿ ಇವತ್ತು ಈ ಸಂವಿಧಾನನ ಉಳಿಸ್ಬೇಕಂತ ನಾವು ತೀರ್ಮಾನ ತಗೊಂಡು ಇವತ್ತು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀವಿ. ಹಂಗಾಗಿ ನಾನು ಈ ತಾಲೂಕಿನ ಜನರಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ, ಯಾವುದೇ ಕಾರಣಕ್ಕೂ ನೀವು BJPಗೆ ಓಟ್ ಹಾಕಬೇಡಿ. ಯಾಕಂತಂದರೆ ನಮ್ಮ ಹೆಣ್ಣುಮಕ್ಕಳು ಧೈರ್ಯದಿಂದ ಶಾಲೆಗೆ ಹೋಗಬೇಕು, ಧೈರ್ಯದಿಂದ ಬಾಳಬೇಕು, ಈ ಸಂವಿಧಾನ ಉಳಿಬೇಕು. ಈ ಪವಿತ್ರವಾದ ಸಂವಿಧಾನ ನಮ್ಮ ದೇಶದಲ್ಲಿ ಪರ್ಮನೆಂಟಾಗಿ ಉಳ್ಕೋಬೇಕಂದ್ರೆ ನೀವು ದಯವಿಟ್ಟು BJPನಲ್ಲಿರೋ ನಮ್ಮ ಅಣ್ಣತಮ್ಮಂದ್ರಿಗೂ ಹೇಳ್ತೀನಿ, ದಳದಲ್ಲಿರೋ ನಮ್ಮ ಅಣ್ಣತಮ್ಮಂದ್ರಿಗೂ ಹೇಳ್ತೀನಿ, ದಯವಿಟ್ಟು ನೀವು ಪಾರ್ಟಿ ಬಿಟ್ಟು ಸಂವಿಧಾನಕ್ಕೋಸ್ಕರ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಈ ದೇಶದಲ್ಲಿ ಸಂವಿಧಾನನ ಉಳಿಸೋಣ, ನಾವು ಸಹಬಾಳ್ವೆಯಿಂದ ಬಾಳೋಣ ಅಂತ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟಂಥ ನಿಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ನಾವು ಇವತ್ತು ಏನು ಪತ್ರಿಕಾಗೋಷ್ಠಿ ಕರೆದಿದ್ದೀರಿ, ನಮ್ಮ ಹೋರಾಟಗಾರರು, ಮುಖಂಡರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎಲ್ಲ ಸಂಘಟನೆ ಹೋರಾಟಗಾರರು ನಾವು ಇವತ್ತು ಪತ್ರಿಕಾಗೋಷ್ಠಿ ಏನು ಕರೆದಿದ್ದೀರಿ ಅಂದರೆ, ಇವತ್ತು
ಸಂವಿಧಾನ ತಿದ್ದುಪಡಿ ಮಾಡ್ತೀನಿ ಅಂದ್ಬಿಟ್ಟು ಬಿ ಜೆ ಪಿಯವರು ರಾಜ್ಯಾದ್ಯಂತ ಹೋರಾಡ್ತಾರೆ. ಮೋದಿ ಬಂದ್ರಪ್ಪ, ಅಮಿತ್ ಶಾ ಬಂದರು, ಬಿ ಜೆ ಪಿ ಗೆಲ್ಲಿಬೇಕು ಅಂದ್ಬಿಟ್ಟು MLA ಅವ್ರನ್ನ ಇಷ್ಟು ಜನನ ಗೆಲ್ಲಿಸ್ಬೇಕು ಅಂದ್ಬಿಟ್ಟು ಏನಪ್ಪ ಗೆಲ್ಲಿಸಿದ್ರು? ಮೋದಿನೂ ಅಮಿತ್ ಶಾ ಏನೂ ಗೆಲ್ಲಿಸಿಲ್ಲ. ಕಾಂಗ್ರೆಸ್ಸೇ ಬಂತು ಮೇಯ್ನು. ಏನೋ ಇವತ್ತು ಸಂವಿಧಾನ ಕರ್ನಾಟಕದಲ್ಲಿ ಉಳಿಬೇಕಂದ್ರೆ, ಭಾರತ ದೇಶದಲ್ಲಿ ಸಂವಿಧಾನ ಉಳಿಬೇಕಂದ್ರೆ ನಾವು ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎಲ್ಲ 30 ಜಿಲ್ಲೆಯಲ್ಲಿ ಏನು ದಲಿತ ಸಂಘರ್ಷ ಸಮಿತಿ ಹೋರಾಟಗಾರರು, ಆಮೇಲೆ ಅಕ್ಕ ತಂಗಿಯರು ಏನು ಹೋರಾಟಗಾರರು ಇದ್ದೀರೋ, ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಎಲ್ಲರೂ ನಾವು ದಲಿತ ಸಂಘರ್ಷ ಸಮಿತಿ ಏನು ಕರೆ ಕೊಡ್ತಾಯಿದ್ದೀರಿ, ಕಾಂಗ್ರೆಸ್ಗೆ ನಾವು ಬೆಂಬಲ ಕೊಡೋಣ, ಕಾಂಗ್ರೆಸ್ ಕೋಟ್ ಹಾಕೋಣ, ಸಂವಿಧಾನ ಉಳಿಸೋಣ, DK ಸುರೇಶ್ಗೆ ಬೆಂಬಲ ಕೊಡೋಣ ಅಂದ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ. ಇಲ್ಲಿ ಕರ್ನಾಟಕ ದಲಿತ ಮತ್ತು ಪ್ರಗತಿಪರ ಈ ಚಳುವಳಿಯ ಒಕ್ಕೂಟದಿಂದ ಈ ಪ್ರೆಸ್ ಮೀಟು ಕರೀಬೇಕಂದ್ರೆ ಉದ್ದೇಶ ಏನಂದರೆ, ಈ ದೇಶದ ನಮ್ಮ ಅಮೂಲ್ಯವಾದ ಓಟು ಯಾರಿಗಾಗ್ತೀರ ಅನ್ನೋದೇ ಮುಖ್ಯ ಒಂದು ಇದಾಗಿದೆ. ಈ ದೇಶದ 2014 ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದ ಮೇಲೆ ಹೇಳ್ತಾರೆ, 14 ಎಲ್ಲರಿಗೂ 15 ಲಕ್ಷ ಆಗ್ತೀನಿ ಅಂತ ಮೊದಲು ಸುಳ್ಳು ಹೇಳಿದ್ರು. ಆಮೇಲೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಸುಳ್ಳು ಹೇಳಿದ್ರು. ಇವಾಗ ರಾಮವ್ರ ದೇವಸ್ಥಾನ ಕಟ್ಟಿ ಅದು ಇನ್ನೂ ಫಿನಿಷಿಂಗ್ ಆಗಿಲ್ಲ, ಮೊನ್ನೆ ಉದ್ಘಾಟನೆ ಮಾಡ್ತಾರೆ. ಯಾಕೆ ಅಂದರೆ ಜನಗಳನ್ನ ಹಿಂದೂಗಳನ್ನ ಒಂದು ಕಡೆ, ಮುಸ್ಲ್ಮಾನ್ರು ಒಂದು ಕಡೆ, ಕ್ರಿಶ್ಚಿಯನ್ರು ಒಂದು ಕಡೆ ಹೊಡೆದು ಚೂರು ಮಾಡಿ ಇವರು ದೇಶನ ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂದರೆ, ಧರ್ಮವನ್ನು ಕೊಂದು ಜಾತಿಯನ್ನು ಕೊಂದು ಮನುಷ್ಯನ ಉಳಿಸೋನ್ನ ಕಾಲ ಬಂದಿದೆ. ಆದರೆ ಇವ್ರು ಏನು ಮಾಡ್ತಾರೆ, BJP RSS ಅವರು ಮನುಷ್ಯನ ಕೊಂದು ಧರ್ಮವನ್ನು ಜಾತಿಯನ್ನು ಉಳಿಸ್ಕೊಳ್ಳೋಕೆ ಹೋಗ್ತಾ ಇದ್ದಾರೆ. ನಮ್ಮ ದಲಿತ ಸಮುದಾಯ ನಾವು ಯಾರ ಕಡೆ ನಿಲ್ಲಬೇಕು ಅನ್ನೋದು ಇವತ್ತು ನಮ್ಮೆಲ್ಲರಿಗೂ ಮನವರಿಕೆ ಆಗಿದೆ. ಯಾಕಂದರೆ ಇವತ್ತಿನ ಕ್ರೈಸ್ತರಾಗ್ಬೋದು, ಇವತ್ತಿನ ಮುಸ್ಲಿಮಾನರುಗಳಾಗ್ಬೋದು, ನಾವು ವೋಟ್ ಹಾಕೋ ವ್ಯಕ್ತಿ ಯಾರು, ಅವ್ರು ಬಂದುಬಿಟ್ಟು ನಮ್ಮನ್ನು ಯಾವ ರೀತಿ ನಡೆಸ್ಕೊತಾರೆ, ಈ ಸಂವಿಧಾನಕ್ಕೆ ಅದು ಒಳ್ಳೆಯ ಒಂದು ಭವಿಷ್ಯ ಇದೆಯಾ, ಇಲ್ಲ 400 ಸೀಟ್ ಮೇಲೆ ಬಂದರೆ ನಾವು ಏಕರೂಪದಲ್ಲಿ ಸಂವಿಧಾನ ಬದಲಾಯಿಸ್ತೀನಿ ಅಂತ BJP ಅಜೆಂಡಾ ಅನೇಕ ಮಾಧ್ಯಮಗಳಲ್ಲಿ ಬಂದಿದೆ. ಇವತ್ತಿನ ಪರಿಸ್ಥಿತಿನಲ್ಲಿ 400 ಕೋಟಿ ತುಂಬ ಬಡತನದಲ್ಲಿ ಈ ದೇಶ ಇದೆ. ಅವರಿಗೆ ಹೊತ್ತೊತ್ತಿಗೆ ಊಟ ಇಲ್ಲ. ಆದರೆ ಧರ್ಮದ ಬಗ್ಗೆ, ಜಾತಿಯ ಬಗ್ಗೆ ಅನೇಕ ವಿಷಯಗಳು ಮಾತಾಡಿ ಜನಗಳನ್ನ ಗೊಂದಲಕ್ಕೆ ದೂಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ರಾಜ್ಯದಲ್ಲಿ ನಾವೆಲ್ಲ ದಲಿತ ಪರ ಸಂಘಟನೆಗಳವರು ಈ ರಾಜ್ಯದ ಪ್ರತಿಯೊಂದು ವಿಷಯದಲ್ಲೂ ಇವತ್ತು ಮನದಟ್ಟು ಮಾಡಿಕೊಂಡು ಓಟ್ ಹಾಕೋಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಇವತ್ತು ನಾವು ಓಟ್ ಹಾಕೋದು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ರೆ ಒಳ್ಳೆಯದಂತ ಆ ಪಕ್ಷವನ್ನು ಬೆಂಬಲಿಸ್ತಾ ಇದ್ದೀರಿ. ರಾಜ್ಯದಲ್ಲಿರುವ ಎಲ್ಲ ಕಾರ್ಯಕರ್ತರಿಗೂ, ಸಂಬಂಧಿಕರು, ಬಂಧು ಬಳಗದವ್ರಿಗೂ, ಸ್ನೇಹಿತರಿಗೂ ನನ್ನ ಈ ಮಾಧ್ಯಮ ಮುಖಾಂತರ ಏನು ಹೇಳ್ತೀನಿ ಅಂದರೆ, ಆದಷ್ಟು ನೀವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ರಾಜ್ಯದ ಏಳಿಗೆಗಾಗಿ, ನಮ್ಮ ಹಿಂದೆ ಬರುವ ಪೀಳಿಗೆ, ನಮ್ಮ ಮಕ್ಕಳು ಭವಿಷ್ಯಕ್ಕಾಗಿ ಈ ಸಂವಿಧಾನ ಸುರಕ್ಷತೆಗಿರಬೇಕಂದ್ರೆ ನಾವು ಇವತ್ತಿನ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿ ಈ ರಾಜ್ಯದ ಅನೇಕ ವಿಷಯದಲ್ಲಿ ಮಾದರಿಯಾಗಿ ತಂದು ದೇಶದಲ್ಲಿ ಒಂದು ಒಳ್ಳೆಯ ವ್ಯಕ್ತಿ ಪ್ರಧಾನಿಯಾಗಿ ಬರಬೇಕನ್ನೋದು ನಮ್ಮೆಲ್ಲರ ಆಶ್ರಯ. ಹಾಗಾಗಿ ನಿಮ್ಮ ಮಾಧ್ಯಮ ಮುಖಾಂತರ ಮತ್ತೊಂದು ಸಾರಿ ಹೇಳ್ತೀನಿ, ಎಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಎಲ್ಲರೂ ಜೈಗಳಿಸ್ಬೇಕಂತ ನಿಮ್ಮ ಮುಖ ತಿಳಿಸ್ಕೊಂತೆ. ಜೈ ಭೀಮ್. ಕರ್ನಾಟಕದ ಜನತೆಗೆ ನಾನು ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ, ಯಾವುದೇ ಕಾರಣಕ್ಕೆ ನೀವು BJPಗೆ ಓಟ್ ಹಾಕ್ಬೇಡ್ರಿ. ಕಾರಣ ಏನಪ್ಪ ಅಂದರೆ, ಸಂವಿಧಾನ ಇವತ್ತು ಬದಲಾವಣೆ ಮಾಡೋಕ್ಕೆ ಹೋಗಿದ್ದಾರೆ. ಸಂವಿಧಾನ ಬದಲಾವಣೆ ಮಾಡಿದ್ರೆ ನಾವು ಇವತ್ತು ಇಡೀ ದೇಶದಲ್ಲಿ ಯಾರೂ ಉಳಿಗಾಲ ಇಲ್ಲ. ಹಾಗಾಗಿ ಇವತ್ತು ಆನೇಕಲ್ ಭಾಗದಲ್ಲಿ ದಲಿತ ಪರ ಸಂಘಟನೆಗಳ ಹೋರಾಟ ಸಮಿತಿಯಿಂದ ಇವತ್ತು ನಾವು ಒಕ್ಕೊರಳಿನಿಂದ ಇವತ್ತು ಮಾಧ್ಯಮದ ಮೂಲಕ ನಿಮಗೆ ವಿಚಾರವನ್ನು ಮುಟ್ಟಿಸ್ತಾ ಇದ್ದೀವಿ. ಇವತ್ತು ನರೇಂದ್ರ ಮೋದಿಯವರು ಬಂದು 10 ವರ್ಷ ಆಯಿತು. 10 ವರ್ಷದಿಂದ ಅವರು ಹೇಳಿದ್ದು ಶ್ರೀರಾಮನ ಪರಮ ಭಕ್ತ, ಶ್ರೀರಾಮನಂತ ಅವರಷ್ಟು ಪರಮ ಭಕ್ತರು ಇನ್ನು ಯಾರಿಲ್ಲ. ಅವ್ರು ಹೇಳೋಷ್ಟು ಸುಳ್ಳು ಈ ದೇಶದಲ್ಲಿ ಯಾರೂ ಹೇಳೋದಿಲ್ಲ. ಅಷ್ಟು ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ. ಅಚ್ಚೇ ದಿನ ಬರ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಇದುವರೆಗೂ ಯಾವುದೇ ಅಚ್ಚೇ ದಿನ ನೋಡಿಲ್ಲ. ನಾವು ಬಡವರಾಗೆ ಇದ್ದೀವಿ. ಇವತ್ತು ಎಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ದಾರೆ. ಎಲ್ಲರೂ ಯಾವುದೇ ED ಕಳಿಸೋದಾಗಲಿ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡೋದು, ಪಾರ್ಟಿಗೆ ಸೇರಿಸ್ಕೊಳ್ಳೋದು, CBI ಕಳಿಸೋದು, ಬ್ಲ್ಯಾಕ್ ಮೇಲ್ ಮಾಡೋದು, ಪಾರ್ಟಿಗೆ ಕಳಿಸ್ಕೊಳ್ಳೋದು, ಮತ್ತು ED ಕಳಿಸೋದು, ಬ್ಲ್ಯಾಕ್ ಮೇಲ್ ಮಾಡೋದು, ಪಾರ್ಟಿಗೆ ಕಳಿಸ್ಕೊಳ್ಳೋದು. ಯಾಕಂದರೆ ಅವರು ಸರ್ವಾಧಿಕಾರಿ ಧೋರಣೆಯನ್ನು ಇವತ್ತು ನಾವು ವಿರೋಧಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಸಂವಿಧಾನ ಬದಲಾವಣೆ ಮಾಡೋದಕ್ಕೆ ಅವರು 400 ಸೀಟುಗಳು ಬಂದರೆ ನಾವು ಸಂವಿಧಾನ ಬದಲಾವಣೆ ಮಾಡ್ತೀವಂತ ಇವತ್ತು ಘಂಟಾಘೋಷವಾಗಿ ನರೇಂದ್ರ ಮೋದಿ ಅವರು ಹೇಳ್ದಿರ ಅವರ ಸಹಚರರ ಕೈಯಲ್ಲಿ ಇವತ್ತು ಹೇಳಿಸ್ತಾ ಇದ್ದಾರೆ. ಹಾಗಾಗಿ
ನಮ್ಮ ಸಂವಿಧಾನ ಉಳಿವಿಗಾಗಿ ನಾವು ಇವತ್ತು ಸರ್ಪಗಾವಲು ಥರ ನಮ್ಮ ದಲಿತ ಸಂಘಟನೆಗಳು ಇವತ್ತು ಹಳ್ಳಿಯ ಒಂದೊಂದು ಬೂತಲ್ಲಿ ಸರ್ಪಗಾವಲ ಇದ್ದು ನಮ್ಮ ಓಟನ್ನು ನಾವು ರಕ್ಷಣೆ ಮಾಡಿ ಇವತ್ತು ನಾವು ಸಂವಿಧಾನ ಉಳಿವಿಗಾಗಿ ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಾ ಇದ್ದೀವಿ. ಯಾಕಂದರೆ ಕಾರಣ ತುಂಬ ಇದೆ. ಇವತ್ತು ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಅಂತ ನಾವು ಓಟ್ ಹಾಕ್ತಾ ಇಲ್ಲ, ನಮ್ಮ ಸಂವಿಧಾನಕ್ಕೋಸ್ಕರ ನಾವು ಓಟ್ ಹಾಕ್ತಾ ಇದ್ದೀವಿ. ಇವತ್ತು ಅವರು ನಮ್ಮ ಹಕ್ಕು, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಇವತ್ತು ಒತ್ತಾಯ ಮಾಡಿ ಅದರಲ್ಲಿ ಬಂದಂಥ ನಮ್ಮ ತೆರಿಗೆಯನ್ನು ನಮಗೇನೆ ಸರ್ವಜ್ಞರು ಒಂದು ಮಾತಾಡ್ತಾರೆ, ಕೆರೆಯ ನೀರು ಚೆಲ್ಲಿ ಕೆರೆಗೆ ಸೆಲ್ಲಿ ವರವ ಪಡೆಯುವ ಸರ್ವಜ್ಞ ಅಂದಾಗೆ ಕಾಂಗ್ರೆಸ್ನವರು ಇವತ್ತು ನಮ್ಮ ತೆರಿಗೆಯನ್ನು ತೆಗೆದುಕೊಂಡು ನಮ್ಮ ತೆರಿಗೆಯನ್ನು ಗ್ಯಾರಂಟಿ ರೂಪಗಳಲ್ಲಿ ಕೊಡ್ತಾ ಇದ್ದಾರೆ. ಆದರೆ BJPಯವರು ನಮ್ಮ ತೆರಿಗೆನೂ ಇಲ್ಲ, ನಮ್ಮ ದುಡ್ಡೂ ಇಲ್ಲ, ನಮ್ಮ ರಾಜ್ಯ ಕೂಡ ಲೂಟಿ ಹೊಡ್ಕೊಂಡು ಹೋಗ್ಬಿಟ್ರು. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರು ಬ್ಲ್ಯಾಕ್ ಮೇಲ್ ಮಾಡಿ ಯಾವುದೇ ಸಣ್ಣ ಪುಟ್ಟ ಪಕ್ಷ ತಲೆ ಎದ್ದಿರೋದ್ರ ರೀತಿಯಲ್ಲಿ ಅವರು ಇವತ್ತು ನಡ್ಕೊತವ್ರು. ಅವರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಕೇಜ್ರಿವಾಲ್ ಅವ್ರನ್ನ ಇವತ್ತು ನೋಡಬೇಕು, ಉದಾಹರಣೆಗೆ ಎತ್ಕೊಂಡಾಗ ಅವ್ರು ಏನೂ ಮಾಡಿಲ್ಲ, ಅವ್ರನ್ನ ಎತ್ಕೊಂಡೋಗಿ ಇವತ್ತು ಜೈಲಲ್ಲಿ ಹಾಕಿದ್ದಾರೆ. ಎಲೆಕ್ಷನ್ ಆಗೋವರೆಗೂ ಬಿಡಬಾರ್ದು ಅಂತ ಆ ರೀತಿಯಲ್ಲಿ ಇಟ್ಕೊಂಡಿದ್ದಾರೆ. ಅವರು ಎಲ್ಲರನ್ನೂ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಈ ಡಿ ಕೆ ಶಿವಕುಮಾರ್ ಅವ್ರನ್ನೂ ತಗೊಂಡೋಗಿ 3 ತಿಂಗಳು 6 ತಿಂಗಳು ಜೈಲಲ್ಲಿ ಇಟ್ಟಿದ್ದರು. ಅವರು ಇವತ್ತು ಸರ್ಕಾರನೇ ಮುಕ್ತ ಅಂತ ಹೇಳ್ಬಿಟ್ಟು ಅವ್ರು ಯಾವುದೇ ತಪ್ಪು ಮಾಡಿಲ್ಲ ಅಂತ ಮುಕ್ತರ ಅಂತೇಳಿ ಕ್ಲೀನ್ ಚೀಟ್ ಅಂತೇಳಿ ಇವತ್ತು ಕೊಟ್ಟಿದ್ದಾರೆ. ಹಾಗಾಗಿ ಅವರು ಯಾರನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾರಾ, ಅವ್ರನ್ನೆಲ್ಲ ಎಷ್ಟು ಜನ ಬ್ಲ್ಯಾಕ್ ಮಾಡ್ತಾರಾ, ಅವರೆಲ್ಲ ಪಾರ್ಟಿಗೆ ಹೋಗಿಲ್ಲ ಅಂದರೆ ಅವ್ರನ್ನ ಜೈಲಿಗೆ ಕಳಿಸ್ತಾರೆ. ಇಲ್ಲ ಪಾರ್ಟಿಗೆ ಹೋಗಿತ್ತು ಅಂದರೆ ಸರೆಂಡರ್ ಆದರೆ ಅವ್ರನ್ನ ಅಲ್ಲಿಗೆ ಬಿಟ್ಕೊಂಡು ಅವ್ರು ಪಾರ್ಟಿಯಲ್ಲಿ ಸೇರಿಸ್ಕೊತಾರೆ. ಅವರು ಭ್ರಷ್ಟ ನಿರ್ಮೂಲನೆ ಮಾಡ್ತೀವಿ ಅಂತ ಹೇಳ್ತಾರೆ, ಭ್ರಷ್ಟನೆಲ್ಲ ಜೈಲಿಗೆ ಕಳಿಸ್ತೀವಿ ಅಂತ ಹೇಳ್ತಾರೆ. ಇಡೀ ಭ್ರಷ್ಟನೆಲ್ಲ ತೊಗೊಂಬಂದು ಅವರೇ ಪಾರ್ಟಿಗೆ ಸೇರಿಸ್ಕೊಂಡವ್ರೆ. ಯಾರು ಭ್ರಷ್ಟರಿದ್ದಾರೆ ಅವ್ರನ್ನ ಕರ್ಕೊಂಬಂದು ಪಾರ್ಟಿಯಲ್ಲಿ ಇಟ್ಕೊಂಡು ಇವತ್ತು ಅವರು ಪಾರ್ಟಿ ಉಳಿಸ್ಕೊತಾ ಇದ್ದಾರೆ. ಕಳ್ಳರು, ಕಾಕರು, ಕೊಲೆಗಾರರು ಯಾರಿದ್ದಾರೆ, ಏನೇ ಮಾಡಿದ್ರು ಅಂಬೇಡ್ಕರ್ ವಿಚಾರವಾಗಿ ಯಾರು ವಿರೋಧವಾಗಿ ಮಾತಾಡ್ತಾರೋ, ಇವತ್ತು ಅಂಬೇಡ್ಕರ್ನ ಯಾರು ದೂಷಿಸ್ತಾರೋ ಅಂಥವ್ರಿಗೆ ಸೀಟ್ ಕೊಡ್ತಾ ಇದ್ದಾರೆ. ತೇಜಸ್ವಿ ಸೂರ್ಯ ಆಗಿರ್ಬೋದು, ಮತ್ತು ಅನಂತಕುಮಾರ್ ಹೆಗಡೆ ಆಗಿರ್ಬೋದು, ಪ್ರಕಾಶ್ ಸಿಂಹ, ಯಾವುದು ಸಿಂಹ, ಪ್ರತಾಪ್ ಸಿಂಹನ, ಇಂಥವ್ರನ್ನ ಕರೆದು ಕೊಟ್ಟರು. ಈಗ ಅವ್ರ ಬಂಡವಾಳ ಎಲ್ಲ ತೇಲೋಗ್ಬಿಟ್ಟಿದೆ, ಎಲ್ಲೂ ಇಲ್ಲ. ಈಗ ಅವ್ರವ್ರಿಗೆ ಏನೇನು ಮಾಡಬೇಕಂತ ಜನ ಪಾಠ ಕಲಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲ ಪಾಠ ಕಲಿಸ್ತಾರೆ. ಇಡೀ ದೇಶದಲ್ಲಿ ಮಣಿಪುರ ತಗೊಳ್ರಿ, ಹೆಣ್ಣು ಮಕ್ಕಳನ್ನ ಬೆತ್ತಲೆ ಸೇವೆ ಮಾಡಿದ್ರು, ಇಡೀ ಬೀದಿ ಹರಿಸಿದ್ರು. ಯಾರು ಅವರ ಸರ್ಕಾರ ಇದುವರೆಗೂ ಅದು ಧ್ವನಿ ಎತ್ತಿಲ್ಲ. ಹಾಗೆ ರೈತರು ಸುಮಾರು ದಿನಗಳಿಂದ ಡೆಲ್ಲಿಯಲ್ಲಿ ಪ್ರತಿಭಟನೆ ಮಾಡ್ತಾರೆ. ಇದುವರೆಗೂ ಅವ್ರಿಗೆ ಯಾವುದೇ ರೀತಿಯಲ್ಲಿ ಪ್ರತಿಭಟನೆ ಕೊಟ್ಟಿಲ್ಲ. ಅವರು ಮಳೆಗಳಿರ್ತಾರೆ, ಗೋಡೆಗಳಾಗ್ತಾರೆ, JCBಗಳಿಟ್ಟು ಅವ್ರನ್ನ ಯಾರು ಮರೆದಿರ ಅವ್ರಿಗೆ ತುಂಬ ತೊಂದರೆ ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ಇದೇ ಆದರೆ ಸರ್ವಾಧಿಕಾರಿ ಧೋರಣೆ ಬಂದರೆ ಅವರ ನಮ್ಮನ್ನು ಯಾವುದೇ ರೀತಿಗೆ ಇಟ್ಕೊಳ್ಳಲ್ಲ. ಹಳೆಯ ಕಾಲದಲ್ಲಿ 2000 ವರ್ಷದ ಹಿಂದೆ ಏನಿತ್ತೋ ಅವರ ಸಂವಿಧಾನ, ಅದರಂತೆಯೇ ಇವತ್ತು ನಾವು ನಡ್ಕೋಬೇಕಾಗಿತ್ತು. ಊರುಗಳಿಗೆ ಬಿಡಲ್ಲ, ಅಂಗಡಿಗಳಿಗೆ ಬಿಡೋದಿಲ್ಲ, ಕೆಲಸಕ್ಕೆ ಬಿಡೋದಿಲ್ಲ, ಒಂದು ಒಡವೆ ಹಾಕ್ಕೊಳ್ಳೋಕೆ ಬಿಡೋದಿಲ್ಲ, ಒಂದು ರೇಷ್ಮೆ ಸೀರೆ ಕಟ್ಕೊಳ್ಳೋಕೆ ಬಿಡೋದಿಲ್ಲ. ಆ ರೀತಿ ಅದೇ ಪರಿಸ್ಥಿತಿಗೆ ತಂದಿಡೋ ಮಟ್ಟದಲ್ಲಿ ಇವತ್ತು BJP ನಡ್ಕೊತಾ ಇದೆ. ನರೇಂದ್ರ ಮೋದಿ ಏನು ಹರಿಶ್ಚಂದ್ರನ ಮನೆಗೆ ಏನು ಒಪ್ಪಾರ ಹಾಕ್ಕೊಂಡಿಲ್ಲ. ಅವರು ಬರೀ ಹೇಳಿದ್ದೆಲ್ಲ ನಿಜ ಅಂತ ಹೇಳಿದ್ರೆ ಒಪ್ಕೊಳ್ಳೋಕೆ ನಾವೇನು ದಡ್ರಲ್ಲ. ಸೋಷಿಯಲ್ ಮೀಡಿಯಾಗಳಲ್ಲಿ ದಿನ ನೋಡ್ತಾ ಇದ್ದೀವಿ ಅವ್ರು ಯಾವ ರೀತಿ ದಲಿತರಿಗೆ ಯಾವ್ಯಾವ ರೀತಿ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ನಾವು ಇವತ್ತು ಕಣ್ಮುಂದೆ ನೋಡ್ತಾ ಇದ್ದೀವಿ, ಸೋಷಿಯಲ್ ಮೀಡಿಯಾನಲ್ಲಿ ನೋಡ್ತಾ ಇದ್ದೀವಿ. ಕೆಲವು ಮೀಡಿಯಾಗಳು ಅವ್ರ ಪರವಾಗಿದೆ, ಅವ್ರೇನು ನಮಗೇನು ತೋರಿಸಿಲ್ಲ ಅಂದರೆ ಈ ದೇಶದಲ್ಲಿ ಯಾವ್ಯಾವುದೇ ಬಡವನಿಗೆ ಹೆಚ್ಚು ಕಡಿಮೆ ಆದರೂ ಏನು ತೊಂದರೆ ಆದರೂ ಅವ್ರು ಏನೂ ತೋರಿಸಿಲ್ಲ ಅಂದರೆ ಪರವಾಗಿಲ್ಲ. ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ತಿಳ್ಕೊತಾ ಇದ್ದೀವಿ. ಎಲ್ಲರೂ ಬುದ್ಧಿವಂತರಿದ್ದಾರೆ, ಇಂಟರ್ನೆಟ್ ಮೂಲಕ ತಿಳ್ಕೊತಾ ಇದ್ದಾರೆ. ನರೇಂದ್ರ ಮೋದಿಯವರು BJP ತೊಲಗಿಸ್ಬೇಕು, ಏನೇ ಮಾಡಿ ಈ ದೇಶದಲ್ಲಿ BJPಯನ್ನು ತೊಲಗಿಸ್ಬೇಕು. ಕಾಂಗ್ರೆಸ್ಗೆ ಇಡೀ ದೇಶನೇ ಬೆಂಬಲ ಕೊಡಬೇಕು. ಅದೇ ರೀತಿಯಲ್ಲಿ ಇವತ್ತು ನಾವು ದಲಿತ ಸಂಘಟನೆಗಳು ಆನೇಕಲ್ ಭಾಗದಲ್ಲಿ ಎಲ್ಲ ಒಕ್ಕೂರಲಿನ ಎಲ್ಲ ದಲಿತ ಸಂಘಟನೆಗಳು ಸೇರಿ ಇವತ್ತು ಡಿ ಕೆ ಶಿವಕುಮಾರ್, ಸಿದ್ದರಾಮಣ್ಣವ್ರ ನೇತೃತ್ವದಲ್ಲಿ ಇಡೀ ನಾಯಕರು ಎಷ್ಟು ಸುಮಾರು ಈ ರಾಜ್ಯದಲ್ಲಿ ಎಷ್ಟು ಜನ ದಲಿತ ನಾಯಕರು ಎಲ್ಲರೂ ಸೇರಿ ಇವತ್ತು ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈ ತಾಲೂಕಲ್ಲಿ ನಾವು ಕೂಡ ಬೆಂಬಲ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಓಟ್ ಹಾಕ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. BJP ವಿರುದ್ಧವಾಗಿ ನಾವು ಹೋರಾಟ ಮಾಡೋಕ್ಕೆ ಮುಂದಿನ ದಿನಗಳಲ್ಲಿ ಶತಸಿದ್ಧರಾಗಿ ನಿಂತಿದ್ದೀವಿ. ಹಾಗಾಗಿ ಯಾವುದೇ ಬೂತಲ್ಲಿ ಇಡೀ ರಾಜ್ಯದಲ್ಲಿ 30 ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆಗಳು ಕೊಲೀಸವರಿದ್ದಾರೆ, ಎಲ್ಲ ಸಂಘಟನೆ ಲೀಡರ್ಗಳು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಾವು ಅವ್ರಿಗೆಲ್ಲ ಕರೆ ಕೊಟ್ಟಿದ್ದೀವಿ. ಯಾವುದೇ ಬೂತಲ್ಲಾದ್ರೂ ಕಾಂಗ್ರೆಸ್ ಅವ್ರು ಬಂದಿಲ್ಲ ಅಂದರೂ ಕೂಡ ನಮ್ಮ ದಲಿತ ಸಂಘಟನೆಗಳು ಅಲ್ಲಿ ನಿಂತ್ಕೊಂಡು ನಮ್ಮದೇ ಸಂವಿಧಾನ ಉಳಿಸ್ಕೊಳ್ಬೇಕಾಗಿರೋದ್ರಿಂದ ಅಲ್ಲೇ ಖುದ್ದಾಗಿ ನಿಂತು ಏನೇ ಸಮಸ್ಯೆ ಬಂದರೂ ಅಲ್ಲಿ ನಿಂತ್ಕೊಂಡು ಓಟ್ ಹಾಕಿ ನಮ್ಮ ಸಂವಿಧಾನನ ಉಳಿಸ್ಕೊಳ್ತೀವಿ ಅಂತ ಹೇಳಿ ಈ కర్ణాటక ಜನತೆಗೆ ನನ್ನ 2 మాటನ್ನು ಹೇಳಿ ನನ್ನ మాటను ముగిస్ತೀನಿ. జై భీమ్, జై భారత్. ప్రెస్ వాళ్ళకు అందరికీ జై భీము వందనములు. ముఖ్యంగా
10 సంవత్సరాలుగా మోడీ బీజేపీ పరిపాలన సెంట్రల్లో చేస్తూ ఉన్నాడు. ఈ పరిపాలన చేస్తున్న సమయంలో బడుగు వర్గాలకి ఏమైనా చేసినాడా, బడుగు వర్గాలకు పేద వాళ్ళకి ఏమైనా చేసినాడా అనే పాయింట్ ముఖ్యంగా. రెండవదిగా వచ్చి మణిపూర్లో పెద్ద ప్రాబ్లం జరిగింది. మణిపూర్లో దళితులంతా చంపేస్తున్నారు, దళితులంతా అవమానపరిచేస్తున్నారు. కానీ ఇంతవరకు మోడీపై అక్కడ చూడనే లేదు. తర్వాత ఛత్తీస్గఢ్, ఒక్కొక్క రాష్ట్రంలో చూసుకుంటా ఉంటే వాళ్ళ రాజ్యమే వాళ్ళదే పరిపాలన చేస్తూ ఉంటారు. కారణం ఏమంటే వాళ్ళు ఈ సంవిధానము 70 సంవత్సరములుగా, ఇప్పుడు నెహ్రూ పాలన నుంచి సంవిధానం బాగుండింది, అందరికీ మంచి సంవిధానం, అంబేద్కర్ రాసిన సంవిధానము చాలా మంచి సంవిధానం పొగిడినారు, అంతా గ్రేట్గా చేస్తున్నారు. కానీ వీళ్ళకి ఎందుకు పట్టలేదు? కారణం ఏమంటే వీళ్ళు బడుగు వర్గాలు అంటే వీళ్ళకి పడదు, ఎస్సీ ఎస్టీలు అంటే పడదు, క్రైస్తవులు అంటే పడదు, ముస్లిమ్స్ అంటే పడదు. వీళ్ళకి కావాల్సిన ఎవరు అంటే మరాఠీలు, బాగా డబ్బుండేవాళ్ళు, ఎవరు వాళ్ళ జాతుల్ని వాళ్ళ పెంపుని చెప్పేసుకోవడమే మోడీ చేస్తూ ఉన్న పని. ఈ సీక్రెట్గా లోపల జరుగుతూ ఉంది పనులు. కానీ ఇది మనం తెలియకుండా మనం ఏం చేస్తున్నామంటే మోడీ ప్రభుత్వం బాగుంది, మోడీ ప్రభుత్వం కొంతమంది ప్రచారం చేసి మోడీని పైకెత్తా ఉంటారు. కానీ ఎక్కడికి పోతాం మనకి తెలియదు. ఈసారి గెలిస్తే మాత్రం అందరిని అణగదొక్కేందుకు ప్లాన్ చేస్తూ ఉంటారు. దయచేసి ఈసారి బీజేపీకి ఓటే వేయకూడదు. అది మొన్న ఒక పాంప్లెట్ కూడా వేసినారు. ఆ పాంప్లెట్ నేను తేలేకపోయినాను. ఆ పాంప్లెట్ కూడా వీలైతే నేను ఎప్పుడు వాట్సాప్లో పంపిస్తాను మీకు. ఆ పాంప్లెట్ చూడండి, అనేక పాయింట్లు పెట్టి మోడీ చేసిన అక్రమాలంతా దాంట్లో పెట్టినారు. ఆ పాంప్లెట్ పంపిస్తాను. ఈ విధంగా మోడీ చేసిన అక్రమాలు ఇవంతా ఉంది. కానీ వాళ్ళు ఏమంటున్నారంటే ఈసారి 400 సీట్లు మేము వచ్చినామంటే ఈ అంబేద్కర్ యొక్క సంవిధానమే చేస్తామంటూ ఉంటారు. అది వాళ్ళ వల్ల జరగదు. మా ప్రాణములు ఉన్నంత వరకు ఆ సంవిధానం మేము ఎత్తేనికే ఒప్పుకోము. అది ఎంత పోరాటమైనా సరే మేము చేసే రెడీగా ఉన్నాం. తర్వాత ఎక్కువగా ఈ క్రైస్తవుల మీద దాడులు జరుగుతూ ఉంది. ఎక్కడ చూడు క్రైస్తవుల మీద దాడులు జరుగుతూ ఉంది. అంబేద్కర్ రాసిన ఆర్టికల్ 25 దీంట్లో ఏం చెప్పింది? ఏ విశ్వాసం వాళ్ళ విశ్వాసం వాళ్ళది, వాళ్ళ విశ్వాసము వాళ్ళది. కావలసిన వీళ్ళు వచ్చి గొడవ పెట్టి పోలీస్ స్టేషన్ కంప్లైంట్ చేస్తే వెతికేసేది క్రైస్తవులు వేసిపోతున్నారు. వీళ్ళు కేసులు వాళ్ళ మీద పెడుతున్నారు కానీ వాళ్ళ మీద పెట్టడంలే. ఈ విధంగా అరాచకాలు జరుగుతూ ఉంది. మత కళలు సృష్టిస్తూ ఉన్నారు. వీళ్ళు లోపల మత కళ సృష్టిస్తూ ఉన్నారు. అందువల్ల దయచేసి ఈసారి మోడీకి ఓటు వేస్తే మనమంతా అన్ని బడుగు వర్గాలన్నీ నాశనం అయిపోతుంది. అందువల్ల మేము చెప్పడం ఏమంటే నాగణ ద్వారా మేమంతా కాంగ్రెస్కు పక్షం నిలబడి కాంగ్రెస్కు గెలిపించాలని చెప్పి ఆలోచన కలిగి ఉన్నాం. అందువల్ల అందరూ దయచేసి మనం తెలిసిన వాళ్ళకి, చుట్టూ వాళ్ళకి ఉండేవారికి అంతా కూడా దీని గురించి చెప్పి మనము కాంగ్రెస్ని ఈసారి గెలిపించడానికి నడిపిస్తాము. ఈ మంచి సమయం ఇప్పించడానికి ప్రెస్ వారికిను ఇక్కడ పెద్దలకు వందనం. ಪ್ರಗತಿ ಹೋರಾಟಗಾರ ಎಲ್ಲ ಮುಖಂಡರಿಗೂ ನನ್ನ ಭೀಮ ವಂದನೆ ಸಲ್ಲಿಸ್ತಾ, ದೇಶದ ಜನರಿಗೂ ರಾಜ್ಯದ ಜನರಿಗೂ ನಾನು ಮತದಾರರಿಗೂ ಎಲ್ಲ ಜನರಿಗೂ ಈ ಮಧ್ಯಮ ಮುಖಾಂತರ ತಿಳ್ಕೊಡಿಸಿದೇನೆಂದರೆ, ಸಂವಿಧಾನ ಚೇಂಜ್ ಮಾಡೋಕ್ಕೆ 400 ಸೀಟ್ ಗೆಲ್ಲಬೇಕಂತ ಮೋದಿಯವರು ಹೇಳ್ತಾ ಇದ್ದಾರಲ್ಲ, ಸಂವಿಧಾನ ಚೇಂಜ್ ಮಾಡಿದ್ರೆ ಉಳಿಸ್ಕೊಳ್ಬೇಕಂತ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಬೇಟಿ ಬಚಾವ್ ಅಂತಾರಲ್ಲ ಇವರು, ಮಣಿಪುರದಲ್ಲಿ ಹೆಣ್ಮಕ್ಳನ್ನ ಬೆತ್ತಲಾಗಿ ನಡೆಸಿದಾಗ ಇವ್ರು ಹೋಗಿಲ್ಲ, ರಾಹುಲ್ ಗಾಂಧಿ ಅವ್ರು ಹೋಗಿದ್ದಾರೆ. ಮತ್ತು ಈ ಹಾಮಾಸು ಛತ್ತೀಸ್ಗಢ ಮತ್ತು ಎರಸಂನಲ್ಲಿ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ. ಪ್ರಧಾನಿ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತಾ ಇದ್ದಾರೆ. ಕೋಟು ಬುಟ್ಟು ಸೂಟ್ ಹಾಕ್ಕೊಂಡು ವಿಮಾನಗಳಲ್ಲಿ ಸುತ್ತಾಡೋದಂತಲ್ಲ ಮೋದಿಯವರೇ. ಬಡವ ಪರ ನೋಡಬೇಕು, ಅಲ್ಲಿ ನಡೆಯುತ್ತಾರೆ ಹೆಣ್ಮಕ್ಳು, ನಿಮ್ಮ ಹೆಣ್ಮಕ್ಳಾಗಿದ್ದಾರೆ ಏನಾಗ್ತಾ ಇದೆ ನೋಡ್ತಾ ಇದ್ರಿ. ಬೆತ್ತಲಾಗಿ ನಡೆಸೋರು ನಿಮ್ಮ ಅಕ್ಕ ತಂಗಿಗಳು ಯಾರು ಇಲ್ವಾ? ಏನು ಕಣ್ಣು ಮುಚ್ಕೊಂಡು ಓಡಾಡ್ತಾ ಇದ್ದಾರೆ, ನಿದ್ದೆ ಮಾಡ್ತಾ ಇದ್ದಾರೆ ನೀವು. ಅಲ್ಲ, ಈ ಥರ ಎಷ್ಟು ನೋಡೋಕ್ಕಾಗ್ತಾಯಿಲ್ಲ. ನಮ್ಮ ದೇಶದಲ್ಲಿ ಈ ಥರ ನಡೆದ್ರೆ ಎಷ್ಟು ಅವಮಾನ ಆಗ್ತಾಯಿದೆ ನಮಗೆ. ಅದು ಸಾಲದಿರೋ ರೈತರು ದಿಲ್ಲಿಗೆ ಹೋಗಿ ಪರಿಹಾರ ನಿಧಿ ಕೊಡ್ರಿ, ನಮಗೆ ಪಿಂಚಣಿ ಮಾಡಿಕೊಡ್ರಿ ಅಂತ ಕೇಳ್ತಾ ಇದ್ರೆ ಅವ್ರ ಮೇಲೆ ನೀವು ಮುಳ್ಳು ಕಂಬಿಗಳು ಹಾಕುವಂಥದ್ದು, ಬ್ಯಾರಿಟಿಗಳು ಹಾಕುವಂಥದ್ದು, ಮತ್ತು ಅವ್ರ ಮೇಲೆ ಸಿಡಿಮದ್ದುಗಳು ಹಾಕುವಂಥ ಮಾಡ್ತಾ ಇದ್ದೀರಲ್ಲ. ನೀವು ರೈತರ ಪರವಾಗಿ ಏನಿದ್ದೀರಾ, ನೀವು ಏನು ಮಾಡ್ತಾಯಿದ್ದೀರಾ ನೀವು? ಅದು ಸಾಲದಿರ ಒಂದು ಜಡ್ಜ್ ಸಾಹೇಬ್ರೊಬ್ಬರು, ಅವ್ರನ್ನ ನೀವೇನು ಮಾಡಿದಂದರೆ ಅವ್ರು ರಿಜೆಕ್ಟ್ ಮಾಡೋಂಗೆ ಬಯಲಿಸಿ ಅವರು ಮತ್ತೆ BJPಗೆ ಸೇರಿದ್ದಾರೆ. ಅಮಿತ್ ಶಾ ಕೆಳಗಿರೋವಂಥ ಒಂದು IAS ಅಧಿಕಾರಿ, ಚುನಾವಣಾ ಅಧಿಕಾರಿನ ನೀವು ಚುನಾವಣಾ ಅಧಿಕಾರಿ ಇಬ್ಬರು ನೇಮಿಸಿದ್ರಲ್ಲ, ನೀವು ಏನು ಮಾಡ್ತಾರೆ? ನೀವು ಹ್ಯಾಕ್ ಮಾಡಿ, ನೀವು ನ್ಯಾಯದಿಂದ ಗೆಲ್ರಿ, ನೀವು ನಿಯತ್ತಾಗಿ ಗೆಲ್ರಿ. ನೀವು ಹ್ಯಾಕ್ ಮಾಡಿ ಯಾಕ್ರಿ ಗೆಲ್ತಾ ಇದ್ದೀರಾ? ಯಾಕೆ ಭಯ ಅನ್ರಿ ನಿಮ್ಮ ಕಾಂಗ್ರೆಸ್ ಸರ್ಕಾರ ಬರ್ತದಂತ? ನಿಮ್ಮ ಕೈಯಲ್ಲಿ ದೇಶ ಆಡೋಕ್ಕಾಗಲ್ಲ, ಬಿಟ್ಬಿಟ್ಟು ಪಕ್ಕ ಹೋಗ್ರಿ, ಹೋಗಿ ನಿದ್ದೆ ಮಾಡ್ರಿ ನೀವು.
ನ್ಯಾಯವಾಗಿ ರೀತಿಯಲ್ಲಿ ಮಾಡಿದ್ರೆ ಮಾಡಿರಿ, ದಕ್ಕದಿದ್ದರೆ ಧೈರ್ಯವಾಗಿ ನೀವು ಕರೆಕ್ಟಾಗಿ ಹ್ಯಾಕ್ ಮಾಡ್ದಿರ ನೀವು ಗೆಲ್ರಿ ನೋಡೋಣ. ಸಂವಿಧಾನ ಚೇಂಜ್ ಮಾಡಿ ನೀವು ಯಾರು ರೀ? ಸಂವಿಧಾನ ಕೊಟ್ಟಿರೋದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್. ಈ ದಿನ ನಾವೆಲ್ಲ ಇಲ್ಲಿ ಸೇರಿದಂದರೆ ಸಂವಿಧಾನ ನೀವು ಬದಲಾವಣೆ ಮಾಡ್ತಿದ್ರೆ ನಾವು ಸುಮ್ಮನೆ ನೋಡ್ಕೊಂಡಿರೋಕ್ಕಾಗಲ್ಲ. ನಾವು ಎಲ್ಲ ಕರೆ ಕೊಟ್ಟಿದ್ದೀವಿ. ಎಲ್ಲ ದಲಿತ ಪರ ಸಂಘಟನೆಗಳೆಲ್ಲ ನಾವು ಹೋರಾಟ ಮಾಡ್ತೀವಿ. ಸಂವಿಧಾನನ ನಾವು ಚೇಂಜ್ ಮಾಡೋಕ್ಕೆ ಬಿಡೋದಿಲ್ಲ. ನಾವು ಬೇಕಾದರೆ ಎಷ್ಟು ಹೋರಾಟ ಮಾಡೋಕ್ಕೂ ಸಿದ್ಧವಾಗಿದ್ದೀವಿ. ದಯವಿಟ್ಟು ಎಲ್ಲ ಜನರು, ಕರ್ನಾಟಕದ ನಮ್ಮ ದೇಶದ ಎಲ್ಲ ಜನರಿಗೆ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಬಲಿಸಿ. ನಮ್ಮ ಡಿ ಕೆ ಸುರೇಶ್ ಅವರಾಗ್ಬೋದು, ಡಿ ಕೆ ಶಿವಕುಮಾರ್ ಆಗ್ಬೋದು, ಮುಖ್ಯಮಂತ್ರಿ ಅದು ಎಲ್ಲೆಲ್ಲಿ ಎಲ್ಲ ಕಡೆಯೂ ಕಾಂಗ್ರೆಸ್ ಸರ್ಕಾರ ಬರಬೇಕು. ಬಡವ್ರ ಪರ ಅಂತ ಸರ್ಕಾರಕ್ಕೆ ಎಲ್ಲರೂ ಬೆಂಬಲ ಪಡಬೇಕು. ಇನ್ನೂ ಅನೇಕ ಮೋದಿಯವ್ರದ್ದು ಅನೇಕ ವಿಚಾರಗಳಿವೆ, ಸಮಯ ಇಲ್ಲ ಇದು ಮಾತಾಡೋಕ್ಕೆ. ದಯವಿಟ್ಟು ನಾವೆಲ್ಲನೂ ಹೋಗ್ಬಿಟ್ಟು ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಬಲ ಕೊಡ್ತಾಯಿದ್ದೀವಿ. ಡಿ ಕೆ ಶಿವಕುಮಾರ್ ಸರ್ ಗೆಲ್ಲಿಸಲೇಬೇಕು. ಮುಂದೆ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಆಗಬೇಕು ಅಥವಾ ಕಾಂಗ್ರೆಸ್ಗಳನ್ನೇ ಬರಬೇಕು ಅಂತ ನಾನು ಈ ಮಾಧ್ಯಮ ಮುಖಾಂತರ ನಮ್ಮೆಲ್ಲ ಸಂಘಟನೆಯವರು ಪದಾಧಿಕಾರಿಗಳ ಮುಖಾಂತರ ನನ್ನ ಮುಖಾಂತರ ನಿಮ್ಮನ್ನ ತಿಳಿಸ್ಪಡಿಸ್ತಾ ಇದ್ದೀನಿ. ಜೈ ಭೀಮ್. ಜೈ ಭೀಮ್. ಮಾಧ್ಯಮ ಮುಖಾಂತರ ನಾವು ಮಾತಾಡೋದು ಏನಂದರೆ, ಇವತ್ತು ಸಂವಿಧಾನ ಉಳಿಬೇಕಂದ್ರೆ ನಾವೆಲ್ಲರೂ ಕಾಂಗ್ರೆಸ್ಗೆ ಓಟ್ ಹಾಕಬೇಕು. ಮತ್ತು ನಾವು ಡಿ ಕೆ ಸುರೇಶನ್ನವ್ರು ಗೆಲ್ಲಿಸ್ಬೇಕು. ಮತ್ತು ನಾನು ಎಲ್ಲರಿಗೂ ಒಂದು ಮಾತು ಹೇಳ್ತೀನಿ, ಬಿ ಜೆ ಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಮತ್ತು JDS ಆಗಿರ್ಬೋದು, ಎಲ್ಲ ನಮ್ಮ ದಲಿತರಿಗೆ ಒಂದು ಮಾತು ಹೇಳ್ತೀನಿ, ಇವತ್ತು ಸಂವಿಧಾನ ಉಳಿದ್ರೆ ನಾವೆಲ್ಲ ಪಕ್ಷದಲ್ಲಿ ಇರ್ಬೋದು. ಆದರೆ ಸಂವಿಧಾನ ಉಳಿದಿಲ್ಲದಿದ್ದರೆ ನಾವು ಯಾವ ಪಕ್ಷದಲ್ಲಿ ಇರೋಕ್ಕಾಗಲ್ಲ. ಅದೇ ದಯವಿಟ್ಟು ಹೇಳ್ತೀನಿ, ಎಲ್ಲರೂ ಅರ್ಥ ಮಾಡ್ಕೊಂಡ್ರೆ ಸಂವಿಧಾನ ಉಳಿಸೋದಕ್ಕೋಸ್ಕರ ನಾವು ಎಲ್ಲರನ್ನೂ ಕಾಂಗ್ರೆಸ್ಗೆ ಓಟ್ ಹಾಕಿ ಗೆಲ್ಲಿಸಿ ನಮ್ಮ ಸಂವಿಧಾನ ಉಳಿಸೋಣ, ನಮ್ಮ ಭಾರತ ದೇಶದಲ್ಲಿ ನಾವು ಧೈರ್ಯವಾಗಿ ಓಡಾಡೋಣ ಅಂತ ಹೇಳ್ತಾ ಎರಡು ಮಾತು ನಮಗೆ ಸಮಯ ಕೊಟ್ಟಿದ್ದೀವಿ. ಬಂದು ವಂದನೆ ಸಲ್ಲಿಸ್ತೀನಿ. ಎಲ್ಲ ಹೋರಾಟಗಾರರಿಗೆ, ನಮ್ಮ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಜೈ ಭೀಮ್ ಅಂತ ವಂದಿಸ್ತಾ, ಇವತ್ತು ಈ 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ ನಮ್ಮ ಸಿದ್ದರಾಮಯ್ಯನವರು. ಈ 5 ಗ್ಯಾರಂಟಿಗೋಸ್ಕರವಾಗಿ ಅವರು ಬೈಕ್ ಏನು ಮಾಡಿಬಿಟ್ಟಿದ್ದಾರೆ, ಇವತ್ತು JDS BJP ಎರಡೂ ಒಂದಾಗ್ಬಿಟ್ಟಿದೆ. ಅವರು ಭಯ ಬಿದ್ದು ಇನ್ನು ಎಲ್ಲಿ ನಮ್ಮನ್ನು ಗೆಲ್ಸೋಕ್ಕೆ ಇವ್ರು ಬಿಡಲ್ಲ ಅಂತ ಹೇಳ್ಬಿಟ್ಟು ಇಬ್ಬರು ಒಂದಾಗ್ಬಿಟ್ಟವ್ರೆ. ಹಂಗಾಗಿ ಇವತ್ತು ಇಬ್ಬರು ಒಂದಾದ್ರೇ ಏನೂ ಇಲ್ಲ. ನಮ್ಮ ಹೋರಾಟಗಾರರು, ನಮ್ಮ ದಲಿತರ ಹೆಣ್ಮಕ್ಳು, ಎಲ್ಲ ಸಂಘಟನೆ ಹೋರಾಟಗಾರರು ಇವತ್ತು ನಾವು ಎಲ್ಲ ಒಂದಾಗಿದ್ದೀರಿ. ಇವತ್ತು ನಮ್ಮ ಮತ ಕಾಂಗ್ರೆಸ್ಗೆ. ಇವತ್ತು ನಮಗೆ ನಮ್ಮ ಆನೇಕಲ್ ತಾಲೂಕು ಕಾವೇರಿ ನೀರು ತಂದಿದ್ದು ಅಂದರೆ ನಮ್ಮ ಡಿ ಕೆ ಸುರೇಶ್ ಅವರು. ಇವತ್ತು ನಮ್ಮ ಶಾಸಕರು ಶಿವಣ್ಣವರು ಅವರು ನೇತೃತ್ವದಲ್ಲಿ ಇವತ್ತು ನಮಗೆ ಕಾವೇರಿ ನೀರು ಎಲ್ಲಿಂದ ಬಂತು? ನಮ್ಮ ಸರ್ಕಾರದಿಂದ ಬಂತು. ನೀವು 20 ವರ್ಷ ನೀವು BJP ಸರ್ಕಾರ ನಮ್ಮ ತಾಲೂಕಲ್ಲಿತ್ತು. ಒಂದೇ ಒಂದು ಡ್ರಾಪು ನೀರು ಇವತ್ತು ಆನೇಕಲ್ ತಾಲೂಕಿಗೆ ಬಂದಿರಲಿಲ್ಲ. ಇವತ್ತು ನಮ್ಮ ತಾಲೂಕಲ್ಲಿ ನಮ್ಮ ಶಿವಣ್ಣವ್ರು ಬಂದ ಮೇಲೆ ಎಲ್ಲ ರೋಡ್ಗಳು ನೋಡಿ, ಎಲ್ಲ ರೋಡ್ಗಳು ಇವತ್ತು ಕ್ಲೀನಾಗಿದೆ. ರೋಡ್ಗಳು ಡಬಲ್ ರೋಡ್ ಮಾಡಿಕ್ಕಿದ್ದಾರೆ. ಹಂಗಾಗಿ ಇವತ್ತು ಅವ್ರು ಬೈಕ್ ಏನು ಮಾಡಿದ್ದಾರೆ, ಇವತ್ತು ನಾವು BJP ಅವ್ರು ನಾವು ಗೆಲ್ಲಲ್ಲ, ನಾವು ಸೋತು ಬಿಡ್ತೀರಿ ಅಂಥೇಳಿ ಇವತ್ತು ಡಾಕ್ಟ್ರು ಏನು ಕೆಲಸ ಮಾಡಿದ್ದೀರಾ ನೀವು? ಇವತ್ತು 100 ಕೋಟಿ ಎಲ್ಲಿಂದ ಬಂತು ನಿಮಗೆ? ಜನದ್ದು ದರೋಡೆ ಮಾಡಿರೋದು ನೀವು. ಜನಗಳ ದುಡ್ಡು ಸ್ವಾಮಿ ನೀವು ತಿಂತಾ ಇರೋದು. ಜನಗಳದು ಇವತ್ತು ಜನಗಳ ದುಡ್ಡು ಇವತ್ತು 100 ಕೋಟಿ ಬಂದಿದ್ದು ನಿಮಗೆ ಇಲ್ಲ. ನೀವು ಸ್ವಂತದಾಗಿ ನಾನು ಒಬ್ಬರಿಗೆ ಉಚಿತವಾಗಿ ನಾನು ಆಪ್ರೇಷನ್ ಮಾಡಿಸಿದ್ದೀನಿ. ಅವ್ರಿಗೆ ಚೆಕ್ ಮಾಡಿಸಿ ಯಾರನ್ನ ಒಬ್ಬರು ಬಂದು ಮಾಧ್ಯಮದಲ್ಲಿ ಬಂದು ನನಗೆ ಉಚಿತವಾಗಿ ನನಗೆ ನೋಡಿದ್ದಾರೆ ಡಾಕ್ಟ್ರು ಅಂತ ಹೇಳಿ ನೋಡೋಣ. 100 ಕೋಟಿ ಎಲ್ಲಿಂದ ಬಂತು? ಎಲ್ಲರೂ ಜನಗಳ ಹತ್ರ ಯಾಮಾರಿಸಿ ತೆಗೆದಿರೋ ಸ್ವಾಮಿ ನೀವು. ಸುಮ್ಮನೆ ಬಂದಿಲ್ಲ ನಿಮಗೆ. ಹಂಗಾಗಿ ಇವತ್ತು ನಾನು ಹೇಳೋದು, ಇವತ್ತು 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ ನಮ್ಮ ಹೆಣ್ಮಕ್ಳಿಗೆ, ಮನೆಗೆ, ಎಲ್ಲದಕ್ಕೂ ಕೊಟ್ಟಿದ್ದಾರೆ. ಹಂಗಾಗಿ ಇವತ್ತು ನಿಮ್ಮ ಓಟು ಕಾಂಗ್ರೆಸ್ಗೆ ಹಾಕಬೇಕು ಅಂತೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಏನು ಇವತ್ತು ಕಾವಲಸಳ್ಳಿ ಜನತಾ ಕಾಲೋನಿಯಲ್ಲಿ ಬಾಬಾ ಸಾಹೇಬರು ಅಂಬೇಡ್ಕರ್ ಭವನದಲ್ಲಿ ನಮ್ಮ ಎಲ್ಲ ಹಿರಿಯ ಹೋರಾಟಗಾರರ ಇವತ್ತು ಈ ಸಭೆಯನ್ನು ಆಯೋಜನೆ ಮಾಡಿದಿರಿ. ಈ ಸಭೆಗೆ ಮುಖ್ಯವಾಗಿ ಅಧ್ಯಕ್ಷರಾದಂಥ ನಮ್ಮ ನಾಗಪ್ಪನವರು ಹಾಗೂ ಹಲವಾರು ಹೋರಾಟಗಾರರು ಇವತ್ತು ನಾವೆಲ್ಲ ಸೇರಿಕೊಂಡಿದ್ದೀವಿ. ಇವತ್ತು ಉದ್ದೇಶ ಏನಂತ ಹೇಳಿದರೆ, ನಾವು ಹುಟ್ಟು ಹೋರಾಟಗಾರರಾಗಿ ನಾವು ಕಾಂಗ್ರೆಸ್ಗೊಂದು ಬೆಂಬಲವನ್ನು ಕೊಡೋದಕ್ಕೆ ನಾವೆಲ್ಲನೂ ತೀರ್ಮಾನ ಮಾಡಿದ್ದೀರಿ. ಏನು ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡ್ತಾಯಿದ್ದೀರಿ ಅಂತ ಹೇಳಿದ್ರೆ, ಇತಿಹಾಸದಿಂದ ಒಂದು ರೈತರಿಗಾಗಲಿ ಕಾರ್ಮಿಕರಿಗಾಗಲಿ ಒಂದು ಪ್ರತಿಯೊಂದು ಬಡ ಕುಟುಂಬದವ್ರಿಗೆ
ಏನೇನೋ ಒಂದು ಸೌಲಭ್ಯಗಳು ಬಂದು ಅವ್ರ ಮನೆಗೆ ತಲುಪೈತೆ ಅಂದರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮನೆಗಳಿಗೆ ತಲುಪಿದೆ. ಇವತ್ತು ಬಿ ಜೆ ಪಿಯಿಂದ ಏನೇನೋ ಒಂದು ಸೌಲಭ್ಯ ಸಿಕ್ಕೈತೆ ಅಂದರೆ ಅದು 0%. ಅದು ಮೋದಿ ಅವರು ಹೇಳಿಕೆ ಕೊಟ್ಟರು. ಏನಂತ ಹೇಳಿಕೆ ಕೊಟ್ಟರು ಅಂತ ಹೇಳಿದ್ರೆ ಅವರು, ನಾನು ಗೆದ್ದರೆ 15 ಲಕ್ಷ ನಿಮಗೆ ಅಕೌಂಟ್ ಬಂದು ಬೀಳ್ತೈತೆ ಅಂತ ಹೇಳಿದ್ರು. 15 ಪೈಸೆ ಸರ ಬರಲಿಲ್ಲ ಅವರು ಸುಳ್ಳು ಡೋಂಗೆಯನ್ನು ಕೊಡುವಂಥ ಹೇಳಿಕೆಗಳನ್ನು ಬಿ ಜೆ ಪಿನಲ್ಲಿ ಕೊಡೋದು. ಇವತ್ತು ಕಾಂಗ್ರೆಸ್ ಪಕ್ಷ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅವರ ನೇತೃತ್ವದಲ್ಲಿ 5 ಹೇಳಿಕೆಗಳನ್ನು ಕೊಟ್ಟಿದ್ದರು. ಇವತ್ತು ನೋಡಿ, ಬಡ ಮಕ್ಕಳಿಗೆ 2,000 ರೂಪಾಯಿ ಉಚಿತ ಅಂತ ಹೇಳಿದ್ರು. ಇವತ್ತು ಬಡವರಿಗೆ 2,000 ಮನೆಗಳಿಗೆ ತಲುಪ್ತೈತೆ. 10 kg ಫ್ರೀ ಅಂತ ಹೇಳಿದ್ರು, ಬಡವ್ರಿಗೆ ತಲುಪ್ತೈತೆ. ಹೆಣ್ಣು ಮಕ್ಕಳಿಗೆ ಇವತ್ತು ಬೆಂಗಳೂರಿಗೆ ಕೆಲ್ಸಕ್ಕೆ ಹೋಗಿ ಬರಬೇಕಂದ್ರೆ ಒಂದು ತಿಂಗಳಿಗೆ ಅವ್ರಿಗೆ 5,000 6,000 ಆಗ್ತೈತೆ. ಬಸ್ಸಾಜ್ ಫ್ರೀ ಮಾಡಿದ್ರು. ಕರೆಂಟು ಉಚಿತ ಅಂತ ಹೇಳಿದ್ರು. ಇವತ್ತು ಬೇಸಿಗೆ ಕರೆಂಟು ಒಂದು ತಿಂಗಳಿಗೆ ಇಲ್ಲಾಂದ್ರೂ 5,000 6,000 ಆಗ್ತದೆ. ಅದು ಫ್ರೀ ಆಯಿತು. ಇವತ್ತು ನಮಗೆ ಕಾಂಗ್ರೆಸ್ ಪಕ್ಷವನ್ನು ನಾವು ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಇಡೀ ನಮ್ಮ ಆನೇಕಲ್ ಕ್ಷೇತ್ರದಲ್ಲಿ ನಮ್ಮ ಡಿ ಕೆ ಸಾಹೇಬರು, ನಮ್ಮ ಶಿವಣ್ಣವರು ಇವತ್ತು ಒಂದು ಅಭಿವೃದ್ಧಿಯನ್ನು ಮಾಡಿದ್ರು. ಅಂಥ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಾವೆಲ್ಲ ಹೋರಾಟಗಾರರು ಅವರಿಗೆ ಒಂದು ಬೆಂಬಲವನ್ನು ಕೊಡ್ತಾ ಇದ್ದೀರಿ. ಸುರೇಶ್ ಅಣ್ಣವರಿಗೆ ನಾವು ಜಯಶೀಲವನ್ನು ಮಾಡ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ. ಇಲ್ಲಿಗೆ ಎಲ್ರಿಗೂ ಜೈ ಭೀಮ್ ಹೇಳ್ತಾ ಇವತ್ತಿನ ದಿನ ಏನು ಅವ್ರು 400 ಸೀಟ್ ಗೆದ್ರೆ ನಾವು ಸಂವಿಧಾನನ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ದಾರೋ ಅದೆಲ್ಲ ಬರೀ ಸುಳ್ಳು. 4,000 ಜನ ಬಂದ್ರೂ ಏನು ಮಾಡೋಕ್ಕಾಗಲ್ಲ ನಮ್ಮ ಸಂವಿಧಾನನ. ಆದರೆ ನಮ್ಮ ಹೋರಾಟಗಾರರು ಎಲ್ಲರೂ ಒಂದೇ ರೀತಿಯಲ್ಲಿ ಎಲ್ಲ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಲಿ ಇನ್ನೂ ಜಯಶೀಲರನ್ನಾಗಿ ಮಾಡಲಿ ಅಂತ ಹೇಳ್ತಾ, ಇವತ್ತು ಏನಪ್ಪ ಈ ನಮ್ಮ ಆನೇಕಲ್ ಕ್ಷೇತ್ರದಲ್ಲಿ ಈ ಡಿ ಕೆ ಸುರೇಶ್ ಅವರು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಈ ನಮ್ಮ ಸಂಗಡಿಗರೆಲ್ಲರೂ ಸೇರಿ ಏನು ಮಾಡಿದ್ದಾರೆ ಅಂದರೆ ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ. ಆ ತೀರ್ಮಾನಕ್ಕೆ ನಾವು ಸದಾ ಬದ್ಧರಾಗಿರ್ತೀವಿ. ಜೈ ಭೀಮ್, ಜೈ ಕರ್ನಾಟಕ. ಎಲ್ಲರಿಗೂ ಜೈ ಭೀಮ್. ಏನಿವತ್ತು ದಲಿತ ಹಾಗೂ ಪ್ರಗತಿಪರ ಹೋರಾಟ ಸಮಿತಿಗಳ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಇದರ ಮೂಲ ಕಾರಣ ಇಷ್ಟೇ, ದೇಶದಲ್ಲಿ ಬಂದಿರತಂಥ BJP ಸರ್ಕಾರ ಈ 2 ಬಾರಿ ಸರ್ಕಾರನ ರಚನೆ ಮಾಡಿದೆ. ಹಾಗಾಗಿ ರಚನೆ ಮಾಡಿ 10 ವರ್ಷಗಳಾದರೂ ಇವತ್ತಿಗೂ ಅವ್ರು ಹೇಳಿದಂಥ ಒಂದು ಮಾತನ್ನು ಅವರು ಪರಿಪಾಲನೆ ಮಾಡೋದಕ್ಕೆ ಅವ್ರ ಕೈಯಲ್ಲಿ ಆಗಿಲ್ಲ. ಹಾಗಾಗಿ ಸರ್ಕಾರನ ನಡೆಸೋದ್ರಲ್ಲಿ ವಿಫಲ ಆಗಿದೆ. ಅದರಿಂದ ನಾವು ಬೈಕಟ್ BJP ಹಠಾವ್ ದೇಶ್ ಬಚಾವ್ ಅನ್ನೋ ಒಂದು ಮಾತನ್ನು ನಾನು ಹೇಳ್ತೀನಿ. ಯಾಕೆ ಹೇಳಬೇಕು ಅಂತ ಹೇಳಿದ್ರೆ, ರೈತರ ಪರವಾಗಿಲ್ಲ, ಹಾಗಾಗಿ ದಲಿತರ ವಿರೋಧಿಯಾಗಿದೆ ಮತ್ತು ಈ ಬಡವರ ಪರವಾಗಿ ಸರ್ಕಾರವನ್ನು ಯಾವುದೇ ರೀತಿ ನಡೆಸ್ಕೊಳ್ಳೋದಕ್ಕೆ ಅವ್ರ ಕೈಯಲ್ಲಿ ಆಗಲಿಲ್ಲ. ಹಾಗಾಗಿ BJPನ ವಿರೋಧಿಸಿ ಕಾಂಗ್ರೆಸ್ಗೆ ನಾವು ನಮ್ಮ ಸಮ್ಮತವನ್ನು ತಿಳಿಸ್ತಾ ಇದ್ದೇವೆ. ಜೈ ಭೀಮ್, ಜೈ ಭಾರತ್.